ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಟೇಸ್ಟಿಯಾಗಿರ್ತಕ್ಕಂಥ ಒಂದು ಪ್ರಾನ್ಸ್ ರೈಸನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಪ್ರಾನ್ಸ್ ರೈಸ್ ಮಾಡೋಕ್ಕೆ ಕುಕ್ಕರನ್ನು ತಗೊಂಡಿದ್ದೀನಿ. ಕುಕ್ಕರ್ ಬಿಸಿ ಆದಮೇಲೆ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲು ಮತ್ತು 1 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ತಾಯಿದ್ದೀನಿ. ಕೊಬ್ಬರಿ ಎಣ್ಣೆಯನ್ನು ಬಿಟ್ಟು ಬೇರೆ ಯಾವ ಕುಕ್ಕಿಂಗ್ ಆಯಿಲ್ ಆದರೂ ತಗೋಬೋದು. ಫ್ರೈ ಮಾಡಲಿಕ್ಕೆ 2 ದೊಡ್ಡ ಕಟ್ ಮಾಡಿದ ಈರುಳ್ಳಿಯನ್ನು ತಗೊಂಡಿದ್ದೀನಿ. ಫ್ಲೇವರಿಗೋಸ್ಕರ 2 ಪಲಾವ್ ಎಲೆ, ಉದ್ದಕ್ಕೆ ಕಟ್ ಮಾಡಿದ್ದ ಒಂದು 2 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೋಬೇಕು. ಇದಕ್ಕೆ 1.5 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿದ್ರೆ ಸಾಕು. ಹಾಗೆ 2 ದೊಡ್ಡ ಕಟ್ ಮಾಡಿದ ಟೊಮೊಟೊವನ್ನು ಸೇರಿಸ್ಕೊಂಡು ಟೊಮೊಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಟೊಮೊಟೊ ಚೆನ್ನಾಗಿ ಬೆಂದು ಸಾಫ್ಟ್ ಆದಮೇಲೆ ಒಂದು ಅರ್ಧ ಟೀ ಸ್ಪೂನ್ ಅರಿಶಿಣದ ಹುಡಿ, 2 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1/4 ಟೀ ಸ್ಪೂನಷ್ಟು ಪೆಪ್ಪರ್ ಹುಡಿ. ನಾನಿದಕ್ಕೆ ಹುರಿದು ಹುಡಿ ಮಾಡಿದ 1 ಟೇಬಲ್ ಸ್ಪೂನಷ್ಟು ಸೋಂಪಿನ ಹುಡಿ ಸೇರಿಸ್ತಾ ಇದ್ದೀನಿ. ಹಾಗೆ ಹುರಿದು ಹುಡಿ ಮಾಡಿದ ಚಕ್ಕೆ ಲವಂಗ ಏಲಕ್ಕಿ ಹುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಇದಕ್ಕೆ ಸೇರಿಸ್ಕೋಬೇಕು. ಒಂದೊಳ್ಳೆ ಫ್ಲೇವರಿಗೋಸ್ಕರ ಚಕ್ಕೆ ಲವಂಗ ಏಲಕ್ಕಿಯನ್ನು ಹುರಿದು ಹುಡಿ ಮಾಡಿ ಇದಕ್ಕೆ ಸೇರಿಸ್ತಾ ಇರೋದು. ನಾನಿಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಮಸಾಲೆಗೆ ಸೇರಿಸ್ತಾ ಇದ್ದೀನಿ. ಮಸಾಲೆದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಹುರ್ಕೊಂಡು ಆಮೇಲೆ ಇದಕ್ಕೆ ನಾವು ಕ್ಲೀನ್ ಮಾಡಿಟ್ಟಿರ್ತಕ್ಕಂಥ ಪ್ರಾನ್ಸನ್ನು ಸೇರಿಸ್ಬೇಕು. ಪ್ರಾನ್ಸಿಗೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದ ಮೇಲೆ ಒಂದು 10 ನಿಮಿಷ ಲಿಡ್ ಹಾಕಿಬಿಟ್ಟು ಸಿಮ್ಮಲ್ಲಿ ಅದನ್ನು ಬೇಯಿಸ್ಕೋಬೇಕು. ನೋಡಿ, ಈ ರೀತಿ ಮಸಾಲೆ ಪ್ರಾನ್ಸಿಗೆ ಚೆನ್ನಾಗಿ ಹಿಡ್ಕೋಬೇಕು. ಫ್ರೈ ಮಾಡೋದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅರಿಶಿಣದ ಹುಡಿ, 1.5 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಸ್ವಲ್ಪ ಉಪ್ಪು, ಹಾಗೆ ಇದಕ್ಕೆ ಸ್ವಲ್ಪ ವಿನೆಗರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಸಾಲೆ ಗಟ್ಟಿಯಾಗಿದ್ದರೆ 1 ಟೇಬಲ್ ಸ್ಪೂನಷ್ಟು ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿದರೆ ಸಾಕು. ಕ್ಲೀನ್ ಮಾಡಿಟ್ಟಿರ್ತಕ್ಕಂಥ ಪ್ರಾನ್ಸನ್ನು ಈ ಮಸಾಲೆಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನೀಗ ಒಂದು 15ರಿಂದ 20 ನಿಮಿಷ ಮ್ಯಾರಿನೇಟ್ ಆಗೋಕ್ಕೆ ಬಿಡೋಣ. ಪ್ರಾನ್ಸನ್ನು ಬೇಯೋಕ್ಕಿಟ್ಟು ಒಂದು 10 ನಿಮಿಷ ಆಗಿರ್ಬೋದು. ನೋಡೋಣ ಈಗ ಅದು ಹೇಗಾಗಿದೆ ಅಂತ. ನೋಡಿ, ಇದರಲ್ಲಿರ್ತಕ್ಕಂಥ ನೀರೆಲ್ಲ ಡ್ರೈ ಆಗಿ ಪ್ರಾನ್ಸು ತುಂಬಾ ಚೆನ್ನಾಗಿ ಬೆಂದಿದೆ. ಹಾಗೆ ಒಂದು ಒಳ್ಳೆ ಫ್ಲೇವರ್ ಬರ್ತಾ ಇದೆ. ಈಗ ಈ ಟೈಮಲ್ಲಿ ನಾವು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋಬೇಕು. ನಾನು 2 ಲೋಟ ಅಕ್ಕಿ ತಗೊಂಡಿರೋದ್ರಿಂದ ಇದಕ್ಕೆ 4 ಲೋಟದಷ್ಟು ನೀರು ಹಾಕ್ತಾ ಇದ್ದೀನಿ. ಇದನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಉಪ್ಪು ಕಡಿಮೆ ಇದ್ದರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ನೋಡಿಕೊಂಡು ಹಾಕೋಬೋದು. ಇದು ಒಂದು ಒಳ್ಳೆ ಕುದಿ ಬಂದ ಮೇಲೆ ನಾವು ತೊಳೆದಿಟ್ಟಿರ್ತಕ್ಕಂಥ ಅಕ್ಕಿಯನ್ನು ಇದಕ್ಕೆ ಸೇರಿಸ್ಕೋಬೇಕು. ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ನಾನು ಇದಕ್ಕೆ ತೊಳೆದಿಟ್ಟಿರ್ತಕ್ಕಂಥ ಬಾಸುಮತಿ ಅಕ್ಕಿಯನ್ನು ಸೇರಿಸ್ತಾ ಇದ್ದೀನಿ. ಅಕ್ಕಿ ಹಾಕಿದ ಮೇಲೆ ಕುದಿ ಬರೋವರೆಗೂ ಹೈ ಫ್ಲೇಮಲ್ಲಿಟ್ಟು, ಕುದಿ ಬಂದ ಮೇಲೆ ಮೀಡಿಯಮ್ ಫ್ಲೇಮಲ್ಲಿಟ್ಟು ಅದನ್ನು ಬೇಯಿಸ್ಕೋಬೇಕು. ಪ್ರಾನ್ಸ್ ಬೆಂದಿರೋ ನೀರಲ್ಲೇ ಅಕ್ಕಿ ಬೇಯೋದ್ರಿಂದ ರೈಸಿಗೆ ಒಂದು ಒಳ್ಳೆ ಟೇಸ್ಟ್ ಸಿಗುತ್ತೆ. ನೋಡಿ, ಈ ರೀತಿ ನೀರೆಲ್ಲ ಡ್ರೈ ಆದಮೇಲೆ ಇದನ್ನು ಸಿಮ್ಮಲ್ಲಿಟ್ಬಿಟ್ಟು ಲಿಡ್ ಹಾಕಿ ಒಂದು 15 ನಿಮಿಷ ಬೇಯಿಸ್ಕೋಬೇಕು. ಸಿಮ್ಮಲ್ಲಿ ಬೇಯಿಸ್ಕೋಬೇಕಾದ್ರೆ ಡೈರೆಕ್ಟಾಗಿ ಕುಕ್ಕರನ್ನು ಒಲೆ ಮೇಲೆ ಇಡಬಾರ್ದು. ಒಂದು ತಗಡನ್ನು ಅದ್ರ ಮೇಲೆ ಇಟ್ಟು ಅದ್ರ ಮೇಲೆ ಕುಕ್ಕರ್ ಇಟ್ಬಿಟ್ಟು ಒಂದು 15ರಿಂದ 20 ನಿಮಿಷ ಸಿಮ್ಮಲ್ಲಿ ಬೇಯಿಸ್ಕೋಬೇಕು. ನಾನಿಲ್ಲಿ ಮೀನು ಫ್ರೈ ಮಾಡೋದಕ್ಕೋಸ್ಕರ ಮಣ್ಣಿನ ತವಾನ ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕಿಬಿಟ್ಟು ಎಲ್ಲ ಕಡೆ ಅಪ್ಲೈ ಮಾಡ್ಕೋಬೇಕು. ಅದ್ರ ಮೇಲೆ ತೊಳೆದು ಕ್ಲೀನ್ ಮಾಡಿಟ್ಟಿರ್ತಕ್ಕಂಥ ಬಾಳೆ ಎಲೆಯನ್ನು ಇಟ್ಟು ಬಾಳೆ ಎಲೆ ಮೇಲೆ ಮೀನುಗಳನ್ನು ಜೋಡಿಸ್ಕೋಬೇಕು. ಮೀನುಗಳನ್ನೆಲ್ಲ ಇಟ್ಟ ಮೇಲೆ ಲಿಡ್ ಹಾಕಿಬಿಟ್ಟು ಒಂದು 15 ನಿಮಿಷ ಸಿಮ್ಮಲ್ಲಿ ಬೇಯಿಸ್ಕೋಬೇಕು. ಒಂದು ಸೈಡ್ ಬೆಂದ ಮೇಲೆ ಮೀನುಗಳನ್ನೆಲ್ಲ ತಿರುಗಿಸಿ ಹಾಕಿ ಅದೇ ರೀತಿ ಲಿಡ್ ಹಾಕಿಬಿಟ್ಟು ಒಂದು 10ರಿಂದ 15 ನಿಮಿಷ ಸಿಮ್ಮಲ್ಲೇ ಬೇಯಿಸ್ಕೋಬೇಕು. ಮೀನನ್ನು ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು ಅಂತೇನಿಲ್ಲ. ನೋಡಿ, ಈ ರೀತಿ ನಾವು ಬಾಳೆ ಎಲೆಯಲ್ಲಿ ಫ್ರೈ ಮಾಡ್ಕೋಬೋದು. ಬಾಳೆ ಎಲೆಯಲ್ಲಿ ಫ್ರೈ ಮಾಡಬೇಕಾದ್ರೆ ಒಂದು ಡ್ರಾಪ್ ಎಣ್ಣೆ ಹಾಕೋದು ಬೇಡ. ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಮೀನು ಚೆನ್ನಾಗಿ ಫ್ರೈ ಆಗೋವರೆಗೂ ನಾವು ಒಂದು 2-3 ಸಲನಾದರೂ ಆಚೆ ಈಚೆ ಮಗ್ಚಿ ಹಾಕ್ತಾ ಇರಬೇಕು. ಪ್ರಾನ್ಸ್ ರೈಸನ್ನು ಒಂದು 15 ನಿಮಿಷ ಸಿಮ್ಮಲ್ಲಿಟ್ಟು ಫ್ಲೇಮ್ ಆಫ್ ಆದಮೇಲೆ ಒಂದು 10 ನಿಮಿಷ ದಮ್ಮಲ್ಲಿ ಬೇಯಕ್ಬಿಟ್ಟಿದ್ದೆ. ರೈಸು ಒಂದಕ್ಕೊಂದು ಅಂಟದಲ್ಲೇ ಬಿಡಿ ಬಿಡಿಯಾಗಿ ತುಂಬಾ ಚೆನ್ನಾಗಾಗಿದೆ. ನೋಡೋಕ್ಕೆ ರೈಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ
ಅದ್ರದ್ದು ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಈಸಿಯಾಗಿ ಒಂದು ಟೇಸ್ಟ್ ಆಗಿರ್ತಕ್ಕಂಥ ಪ್ರಾನ್ಸ್ ರೈಸ್ ಮಾಡಬೇಕು ಅಂತ ಹೇಳಿದರೆ ಈ ರೀತಿ ಮಾಡಿದರೆ ಸಾಕು. ಟೇಸ್ಟಿಯಾಗಿರ್ತಕ್ಕಂಥ ಪ್ರಾನ್ಸ್ ರೈಸನ್ನು ಒಮ್ಮೆ ಈ ರೀತಿ ಮಾಡಿ ನೋಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಈ ರೆಸಿಪಿ ಎಲ್ರಿಗೂ ಇಷ್ಟವಾಗುತ್ತೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟವಾಗಿದ್ದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬು ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.